ಮಡನೂರು ಮನು ಈಗ ಇರಲಾರ್ದೆ ಇರುವೆ ಬಿಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಾಡಿದ ಒಂದು ಸಿನಿಮಾನೇ ರಿಲೀಸ್ ಆಗಿರಲಿಲ್ಲ. ಆಗಲೇ ಕನ್ನಡದ ಹೆಸರಾಂತ ನಟರ ಬಗ್ಗೆ ಸಾವಿನ ಬಗ್ಗೆ ಮಾತನಾಡಿದಂಥ ಆಡಿಯೋವನ್ನು ಆತನ ಪ್ರೇಯಸಿ ಅಂತ ಅನ್ನಿಸ್ಕೊಂಡಂಥ ಮಿಂಚು ರಿಲೀಸ್ ಮಾಡಿದ್ದೇ ತಡ. ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಈ ಮಡೆನೂರು ಮನುಗೆ ಅವಕಾಶನೇ ಸಿಗಬಾರ್ದು, ಇನ್ನು ಇಂಡಸ್ಟ್ರಿ ಕಾಲಿಟ್ಟಿಲ್ಲ, ಆಗಲೇ ಅವ್ರು ಸಾಯ್ತಾರೆ ಇವ್ರು ಸಾಯ್ತಾರೆ, ನಾನೇ ಹೀರೋ ನಾನೇ ಪುಡಿಂಗು ಅಂತೆಲ್ಲ ಮಾತಾಡ್ತಾ ಇದ್ದಾನೆ. ಬೇರೆ ಸಾವನ್ನು ಸಂಭ್ರಮಿಸುವ, ಬೇರೆಯವರ ಸಾವನ್ನು ಬಯಸುವ, ತನ್ನ ಯಶಸ್ಸಿಗಾಗಿ ಇನ್ನೊಬ್ರು ಸಾಯಬೇಕು ಅಂತ ಕಾಯುವ ಇಂಥ ಮನಸ್ಥಿತಿಯವರನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯವರು ಬೆಳೆಸಲೇಬಾರ್ದು ಅಂತ ಛೀಮಾರಿ ಹಾಕಿದ್ರು. ಇದೀಗ ಮಡೆನೂರು ಮನು ಧ್ರುವ ಸರ್ಜಾ ಅವರಿಗೆ ಕ್ಷಮೆ ಕೇಳಿ ಬಚಾವಾಗ್ಬಿಟ್ಟ. ಧ್ರುವ ಸರ್ಜಾ ಇನ್ನೂ ಇಂಡಸ್ಟ್ರಿಯಲ್ಲಿ ಚಿಕ್ಕವ್ರೆ. ಹಾಗೆಯೇ ಧ್ರುವ ಸರ್ಜಾ ಸ್ವಲ್ಪ ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ, ಯಾರಿಗೇನೆ ಅಂದರೂ ತಲೆನೂ ಕಡಿಸ್ಕೊಳ್ಳಲ್ಲ. ತನ್ನದೇ ಆದಂಥ ವ್ಯಕ್ತಿತ್ವವನ್ನು ಧ್ರುವ ಸರ್ಜಾ ಹೊಂದಿದ್ದಾರೆ. ಹಾಗಾಗಿ ಮಡೆನೂರು ಮನು ಅವರು ನಾನು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ತಪ್ಪಾಯಿತು ಅಣ್ಣ, ಕ್ಷಮಿಸ್ಬಿಡಿ ಅಣ್ಣ ಅಂತ ಹೇಳ್ತಾ ಇದ್ದಾಗ, ನಂದು ಬಿಡು, ದರ್ಶನ್ ಅಣ್ಣಂದು ಮತ್ತು ಶಿವಣ್ಣಂದು ನೋಡು, ಅವ್ರು ಸೀನಿಯರ್ಸ್ ಇದ್ದಾರೆ, ಅವ್ರಿಗೆ ಮೊದಲು ಗೌರವ ಕೊಟ್ಕೊಳ್ಳೋದನ್ನ ಕಲ್ತ್ಕೋ ಅಂತ ಹೇಳಿದರು. ಈ ಕಾರಣಕ್ಕಾಗಿ ದರ್ಶನ್ನ ಮೀಟ್ ಮಾಡುವಂಥ ತಾಕತ್ತು, ಮೀಟ್ರು, ಕೆಪಾಸಿಟಿ ಮಡೆನೂರು ಮನುಗೆ ಖಂಡಿತವಾಗಿಯೂ ಇಲ್ಲ. ಆದರೆ ಶಿವಣ್ಣನ ಹೆಂಗಾದರೂ ಮಾಡಿ ಒಲಿಸ್ಕೊಳ್ಬೋದು, ಮಂಗ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಂಥ ಮಡೆನೂರು ಮನುಗೆ ಅಕ್ಷರಶಃ 3 ಕಾಸಿನ ಬೆಲೆನೂ ಸಿಕ್ಕಿಲ್ಲ. ಮಾನ ಇನ್ನೂ ಹರಾಜಾಗೆ ಹೋಯಿತು. ಹಾಗಿದ್ರೆ ಶಿವಣ್ಣ ಮನೆಗೆ ಮಡೆನೂರು ಮನು ಹೋದಾಗ ಏನಾಯಿತು? ಶಿವಣ್ಣ ಏನಂದ್ರು? ಅಲ್ಲಾದ ಸೀನ್ ಏನು? ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂಥ ಸೀನ್ ನಡೆದಿದೆ. ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಮಡೆನೂರು ಮನು ತಾನಾಯಿತು, ತನ್ನ ಹೆಂಡತಿ ಆಯಿತು, ಮಕ್ಕಳಾಯಿತು, ಹಾಗೇನೆ ನನ್ನ ಕೆರಿಯರ್ ಆಯಿತು ಅಂತ ಸುಮ್ಮನೆ ಇದ್ದಿದ್ರೆ ಇವತ್ತಿಗೆಲ್ಲನೂ ಸರಿಯಾಗಿರ್ತಿತ್ತು. ಯಾರೋ ಪಾಪ ಬಡವ್ರ ಮನೆ ಹುಡುಗ ಬೆಳಿಲಿ ಬಿಡಿ ಅಂತ ಜನ ಬೆಳೆಸ್ತಾನೂ ಇದ್ರು. ಸಿನಿಮಾ ಅಲ್ಪ ಸ್ವಲ್ಪ ಸೌಂಡು ಆಗ್ತಿತ್ತು. ಆದರೆ ಈತ ಮಿಂಚು ಅನ್ನೋ ಹುಡುಗಿಯ ಸವಾಸ ಮಾಡಿ ತನ್ನ ಮರ್ಯಾದೆ ತಾನು ಹರಾಜು ಹಾಡ್ಕೊಳ್ಳೋದ್ರ ಜೊತೆಗೆ ಮಿಂಚು ಇನ್ನೂ ಹರಾಜು ಹಾಕೋ ಹಾಗೆ ಮಾಡಿಕೊಂಡ. ಮದುವೆ ಆಗಿ ಮಗಳಿದ್ರೂ ಕೂಡ ಇನ್ನೊಬ್ಳು ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಯಾಮಾರಿಸಿದ್ದಕ್ಕೆ ಅವರಿಬ್ಬರ ನಡುವೆ ಆದಂಥ ಕಿತ್ತಾಟದಿಂದ ಆ ಮಿಂಚು ಒಂದು ಆಡಿಯೋನ ಬಿಟ್ಟೇ ಬಿಟ್ರು ನೋಡಿ. ಅದರಲ್ಲಿ ಶಿವಣ್ಣಂಗೆ ವಯಸ್ಸಾಯಿತು, ದರ್ಶನ್ ಕತೆ ಮುಗೀತು, ಧ್ರುವಂದು ಇನ್ನೇನು ಮುಗ್ದೇ ಹೋಯಿತು, ಶಿವಣ್ಣ ಬದುಕಿದ್ರೆ 2 ವರ್ಷ ಅಷ್ಟೇ ಬದುಕೋದು, ಸತ್ತೇ ಹೋಗ್ಬಿಡ್ತಾರೆ, ಆಮೇಲೆ ನಂದೇ ಎಲ್ಲ ಅಂತ ದೊಡ್ಡ ಹೀರೋ ಥರ ಪೋಸ್ ಕೊಟ್ಟಿದ್ದ. ಆದರೆ ಆ ಆಡಿಯೋ ವೈರಲ್ ಆಗಿದ್ದ ತಡ ಸುಮಾರು 175ಕ್ಕೂ ಹೆಚ್ಚು ಕಡೆಯಲ್ಲಿ ಶಿವಣ್ಣ ಅಭಿಮಾನಿಗಳು FIR ದಾಖಲಿಸ್ತಾರೆ. ಅದಲ್ಲದೆ ಶಿವಣ್ಣ ಕರುನಾಡಿನ ಹೆಮ್ಮೆ, ಅದಲ್ಲದೆ ಅಣ್ಣವರ ಮಗ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅನ್ನೋದೊಂದು ಎಮೋಷನ್ ಇದೆ. ಅದರಲ್ಲೂ ಅಪ್ಪುನ ಕಳ್ಕೊಂಡ್ಮೇಲೆ ಶಿವಣ್ಣನ ಆರೋಗ್ಯ ಏರುಪೇರಾದ ಮೇಲೆ ರಾಜ್ ಫ್ಯಾಮಿಲಿಯ ಅಭಿಮಾನಿಗಳು ಮೊದಲೇ ಆಘಾತದಲ್ಲಿ, ಆತಂಕದಲ್ಲಿದ್ದಾರೆ. ಶಿವಣ್ಣನ ಆಯಸ್ಸು ಗಟ್ಟಿಯಾಗಿರಲಿ, ನಮ್ಮ ಆಯಸ್ಸು ಶಿವಣ್ಣಂಗೆ ಬರಲಿ ಅಂತ ಬೇಡ್ಕೊಳ್ಳೋ ವರ್ಗನೇ ಇದೆ. ಹೀಗಿರಬೇಕಾದ್ರೆ ಶಿವಣ್ಣ ಸತ್ತೋಗ್ತಾರೆ, ಆದಷ್ಟು ಬೇಗ ಸಾಯಲಿ ಅಂತ ಹೇಳಿದ ಇವನ ಕೆಟ್ಟ ಮನಸ್ಥಿತಿಗೆ ಇವನೇ ಸತ್ತೋಗ್ಬೇಕು ಅಂತ ತುಂಬ ಜನ ಅಂದಿದ್ದೂ ಇದೆ. ಅದಾದಮೇಲೆ ಸಿನಿಮಾದಿಂದ, ಸೀರಿಯಲ್ನಿಂದ, ಕಿರುತೆರೆಯಿಂದ ಮಡೆನೂರು ಮನುನ ಎಲ್ಲರೂ ಬ್ಯಾನ್ ಮಾಡಿಬಿಟ್ರು. ಇನ್ಯಾವುದೇ ಸಿನಿಮಾದಲ್ಲಾಗಲಿ ಸೀರಿಯಲ್ ಆಗಲಿ ಇವ್ನು ನಟಿಸಬಾರ್ದು, ಇವನಿಗೆ ಅವಕಾಶ ಕೊಡಬಾರ್ದು ಅಂತಾನೆ ಹೇಳಲಾಯಿತು. ಕಿರಿಯರ್ ಈಗ ತಾನೇ ಶುರು ಮಾಡಬೇಕಾಗಿದ್ದು ಮಡೆನೂರು ಮನುಗೆ ಆಘಾತದ ಮೇಲೆ ಆಘಾತ ಆದಂಗೆ ಆಗೋಯ್ತು. ಆ ಕಾರಣಕ್ಕಾಗಿ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಶಿವಣ್ಣನ ಕಾಲು ಹಿಡಿಬೇಕಾಗಿತ್ತು, ಶಿವಣ್ಣನ ಬಳಿ ಕ್ಷಮೆ ಕೇಳಬೇಕಾಗಿತ್ತು. ಎಲ್ರಿಗೂ ಗೊತ್ತಿರೋ ಹಾಗೇನೆ ಶಿವಣ್ಣ ಶಾರ್ಟ್ ಟೆಂಪರೇ, ಆದರೆ ಮನಸ್ಸು ಮಾತ್ರ ಮಗು ಥರ, ಎಲ್ಲರ ಜೊತೆಗೂ ಬೆರೀತಾರೆ, ಹಾಗೆಯೇ ಎಲ್ಲರೂ ಬೆಳೆಸುವ ಪ್ರಯತ್ನದಲ್ಲಿದ್ದಾರೆ. ಇತ್ತೀಚೆಗಂತೂ ಶಿವಣ್ಣ ತುಂಬಾ ಭಾವುಕ, ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗು ಥರ ಶಿವಣ್ಣನ ಆ್ಯಟಿಟ್ಯೂಡ್ ಎಲ್ಲವೂ ಕೂಡ ಬದಲಾಗಿದೆ. ಹಾಗಾಗಿ ನಾನು ನನ್ನ ಹೆಂಡತಿ, ಮಕ್ಕಳು, ಅಮ್ಮಂದ್ರನ್ನ ಅವ್ರ ಮನೆ ಮುಂದೆ ಕರ್ಕೊಂಡು ಹೋಗಿ ಕಣ್ಣೀರು ಹಾಕ್ಬಿಟ್ರೆ ಶಿವಣ್ಣ ಆಯ್ತು ಚಿನ್ನ, ಹೋಗಿ ಚಿನ್ನ, ಕ್ಷಮಿಸಿದ್ದೀನಿ ಚಿನ್ನ ಅಂತ ಹೇಳಿಬಿಡ್ತಾರೆ. ಆಮೇಲೆ ಹೆಂಗೋ ಬದುಕೊಳ್ಬಹುದು, ಆಮೇಲೆ ಹೆಂಗೋ ಸಿನಿಮಾ ಮಾಡಬಹುದು ಅಂತ ಅಂದ್ಕೊಂಡಿದ್ದಂಥ ಮಡೆನೂರು ಮನುಗೆ ನಿಜವಾಗ್ಲೂ ಆಘಾತ ಆಗಿದೆ. ಶಿವಣ್ಣ ಮಡೆನೂರು ಮನು ಮಾತನಾಡಿರೋದನ್ನು ಕೇಳಿಸ್ಕೊಂಡಿದ್ರು. ಈ ಹಿಂದೆ ಒಂದು ವೇದಿಕೆಯಲ್ಲಿ ಮಡೆನೂರು ಮನುಗೆ ಕೌಂಟರು ಕೊಟ್ಟಿದ್ರು. ಹೀಗಿರಬೇಕಾದ್ರೆ ಶಿವಣ್ಣಂಗೆ ಮಡೆನೂರು ಮನು ಮೇಲೆ ಸಿಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಬೇಜಾರಂತೂ ಖಂಡಿತ ಇದೆ. ಆ ಕಾರಣಕ್ಕಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ರು, ಕಾದ್ರೂ, ಬೇಡಿದ್ರು, ಗೋಗರಿದ್ರು, ಕಣ್ಣೀರು ಹಾಕಿದ್ರು, ಮಾಸ್ಕ್ ಹಾಕೊಂಡು ಮುಖನೇ ಕಾಣ್ತಿದ್ದಂಗೆ ಮುಖ ಮುಚ್ಕೊಂಡು ಹೋದ್ರೂ ಶಿವಣ್ಣ ಬಾಗಿಲು ತೆಗಿಲೇ ಇಲ್ಲ, ಗೇಟೂ ತೆಗಿಲಿಲ್ಲ.
ಗೇಟ್ ಹೊರಗಡೆನೆ ನಿಲ್ಲಿಸಿ ಕಳಿಸಿದ್ರು. ಎಷ್ಟೇ ಗೋಗೊರೆದ್ರು ಒಂದು ಸ್ವಲ್ಪ ಡೋರ್ ಓಪನ್ನೇ ಮಾಡಲಿಲ್ಲ. ಶಿವಣ್ಣನ ಮನೆ ಹೆಂಗಿದೆ ಅಂತಲೂ ಆತನಿಗೆ ಕಾಣಲಿಲ್ಲ. ಶಿವಣ್ಣ ಮತ್ತು ಗೀತಕ್ಕ ವಾಸಿಸಿರುವ ಶ್ರೀಮುತ್ತು ಮನೆ ಮುಂದೆ ಹೋಗಿ ತನ್ನ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಡ್ರಾಮಾಕ್ಕೆ ಮುಂದಾಗಿದ್ದ ಮಡೆನೂರು ಮನು. ಆದರೆ ಮನು ಡ್ರಾಮಾ ಈಗಾಗಲೇ ಎಲ್ರಿಗೂ ಗೊತ್ತಿರೋದ್ರಿಂದ ಇದನ್ನು ಒಪ್ಕೊಳ್ಳೋದಕ್ಕೆ ಯಾರು ತಯಾರಿ ಕೂಡ ಇಲ್ಲ. ಹಾಗಾಗಿ ಮಡೆನೂರು ಮನುಗೆ ಯಾರು ಅಲ್ಲಿ ಬಾಗಿಲೇ ತೆಗಿಲಿಲ್ಲ. ಎಲ್ರಿಗೂ ಗೊತ್ತಿರಬಹುದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹತ್ತಿರದಿಂದ ಇರುವವರು ಅಥವಾ ಸಿನಿಮಾ ರಿಪೋರ್ಟರ್ಸ್ಗಳನ್ನು ಕೇಳಿದ್ರೆ ಶಿವಣ್ಣ ಮನೆಯಲ್ಲಿ ಅವ್ರ ಮನೆಗೆ ಹೋದವ್ರಿಗೆ ಹೇಗೆ ಆತಿಥ್ಯ ಇರುತ್ತೆ ಅಂತ ಗೊತ್ತಿದೆ. ಮನೆ ಒಳಗೆ ಕರೆದು ಜ್ಯೂಸ್ ಕೊಟ್ಟು ಊಟ ತಿಂಡಿ ಎಲ್ಲನೂ ಕೊಟ್ಟು, ಯಾವ ಹೊತ್ತಿಗೆ ಹೋಗಿದ್ದಾರೆ ಆ ಹೊತ್ತಲ್ಲಿ ಏನು ತಿಂತಾರೆ ಅದನ್ನು ಕೊಟ್ಟು, ಮನೆಗೆ ಹೋಗೋ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸುವಂತಹ ಒಂದು ಪದ್ಧತಿ ಆ ದೊಡ್ಡ ಮನೆಗಿದೆ. ಅವ್ರ ಮನೆಗೆ ಹೋಗೋರಿಗೆ ಈ ವಿಚಾರ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಇಂಥವ್ರನ್ನ ಅದು ಅವನಿಗೆ ಕೊಡ್ಬೇಕಾದಂತ ಕೆಲಸ. ಶಿವಣ್ಣ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಶಿವಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡಿ ಈಗ ಅನುಭವಿಸಬೇಕಾದಂತ ಪರಿಸ್ಥಿತಿ ಮಳೆನೂರು ಮನುಗ್ ಬಂದಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.